ಈ ದೃಶ್ಯ ನಾವು ಊಹಿಸ್ಕೊಳ್ಳಿ. ಫೆಬ್ರವರಿ 23, 2026 ಸೋಮವಾರ ಬೆಳಗ್ಗೆ ಅಮೆರಿಕದ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಭಾರೀ ಬಿರುಗಾಳಿ ಬೀಸ್ತು. ಯುದ್ಧದಿಂದಲ್ಲ, ಆರ್ಥಿಕ ಬಿಕ್ಕಟ್ಟಿನಿಂದಲ್ಲ, ಬದಲಾಗಿ ಒಂದೇ ಒಂದು ಬ್ಲಾಗ್ ಪೋಸ್ಟಿಂದ. ಆಂಥ್ರೋಪಿಕ್ ಅನ್ನೋ ಒಂದು AI ಕಂಪನಿ ಬೆಳಗ್ಗೆ 9 ಗಂಟೆಗೆ ಒಂದು ಅನೌನ್ಸ್ಮೆಂಟ್ ಮಾಡುತ್ತೆ. ಆ ದಿನದ ಕೊನೆಯಲ್ಲಿ IBM ಅಂದರೆ 113 ವರ್ಷದ ಹಳೆಯ ಟೆಕ್ನಾಲಜಿ ಕಂಪನಿ 25 ವರ್ಷಗಳಲ್ಲೇ ಅತ್ಯಂತ ಕೆಟ್ಟ ಒಂದು ಸ್ಟಾಕ್ ಮಾರ್ಕೆಟ್ನ ಕುಸಿತ ಅನುಭವಿಸಿದೆ. $31,000 ಕೋಟಿ ಒಂದೇ ದಿನದಲ್ಲಿ ಹೋಗುತ್ತೆ ಒಂದು AI ಅನೌನ್ಸ್ಮೆಂಟಿಂದ. ಇದು ನಿಮಗೆ ಯಾಕೆ ಮುಖ್ಯ ಅಂತ ಪ್ರಶ್ನೆ ಕೇಳ್ತೀರಲ್ವಾ? ವಿಶೇಷವಾಗಿ ಭಾರತದ IT ಕ್ಷೇತ್ರದಲ್ಲಿರೋರಿಗೆ IBM ಇದೆಯಲ್ಲ, ಅದು ಬರೀ ಭಾರತದಲ್ಲಿ ಮಾತ್ರ 1 ಲಕ್ಷಕ್ಕೂ ಹೆಚ್ಚು ಎಂಪ್ಲಾಯೀಸ್ಗಳನ್ನು ಹೊಂದಿದೆ. ಇದು IBMನ ಈ ಗ್ಲೋಬಲ್ ಎಂಪ್ಲಾಯೀಸ್ ಏನಿದ್ದಾರೆ ಅದರಲ್ಲಿ 3ನೇ 1 ಭಾಗ. ಬೆಂಗಳೂರು, ಪುಣೆ, ಹೈದರಾಬಾದ್, ಚೆನ್ನೈ, ದೆಹಲಿ ಎಲ್ಲ ಕಡೆ IBM ಆಫೀಸಸ್ ಇದೆ. ಹಾಗಾದರೆ ಇದು ಕೇವಲ ಒಂದು ವಾಲ್ ಸ್ಟ್ರೀಟ್ನ ಕತೆ ಅಲ್ಲ, ಇದು ನಿಮ್ಮ ವೃತ್ತಿ ಜೀವನದ ಕತೆ, ನಮ್ಮ IT ಫೀಲ್ಡ್ ಏನಿದೆ ಅದರ ಕಥೆ, ಮತ್ತು ಇದು ಒಂದು ಎಚ್ಚರಿಕೆಯ ಕರೆ ಕೂಡ. ಇದೆಲ್ಲವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋನ ಮರೀದೆ ಪೂರ್ತಿ ನೋಡಿ. ಈ IBM ಶೇರ್ಸು US ಮಾರ್ಕೆಟಲ್ಲಿ ಯಾಕೆ ಇಷ್ಟೊಂದು ಫಾಲ್ ಆಯಿತು ಒಂದೇ ದಿನದಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ನೀವು ಒಂದು ಪದನ ಅರ್ಥ ಮಾಡ್ಕೋಬೇಕು. ಅದು ಈ ಕೋಬಾಲ್. ಕೋಬಾಲ್ ಅಂದರೆ ಏನು? ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇದು ಒಂದು ಸಾಫ್ಟ್ವೇರ್ ಲ್ಯಾಂಗ್ವೇಜ್. ಇದನ್ನು 1959ರಲ್ಲಿ ಕ್ರಿಯೇಟ್ ಮಾಡಲಾಯಿತು. ಭಾರತ ತನ್ನ ಮೊದಲ ಉಪಗ್ರಹ ಉಡಾಯಿಸೋಕ್ಕಿಂತ ಮುಂಚೆನೇ ಈ ಕೋಬಾಲ್ ಅನ್ನೋ ಲ್ಯಾಂಗ್ವೇಜ್ ಇನ್ವೆಂಟ್ ಆಗಿತ್ತು. ಆದರೆ ಇಂದಿಗೂ ಕೂಡ 2026ರಲ್ಲಿ ಕೂಡ ಅಮೆರಿಕದ 95% ATM ಟ್ರಾನ್ಸಾಕ್ಷನ್ಸ್ಗಳು ಇನ್ನೂ ಕೋಬಾಲ್ ಕೋಡಲ್ಲೇ ನಡೆಯುತ್ತೆ. SBIಯಿಂದ ಹಿಡಿದು JP ಮಾರ್ಗನ್ವರೆಗೂ ಎಲ್ಲ ಪ್ರಮುಖ ಬ್ಯಾಂಕ್ಗಳ ಮೂಲ ವ್ಯವಸ್ಥೆಗಳು ಕೂಡ ಆ ಸಿಸ್ಟಮ್ಸ್ ಏನಿದೆ ಅದು ರನ್ ಆಗೋದು ಕೋಬಾಲ್ ಕೋಡ್ನಲ್ಲಿ. ವಿಮಾನ ಸಂಸ್ಥೆಗಳಿರ್ಬೋದು, ಸರ್ಕಾರಗಳು, ಇನ್ಶೂರೆನ್ಸ್ ಕಂಪನಿಗಳು ಎಲ್ಲದರ ಬ್ಯಾಕ್ ಎಂಡ್ ಕೋಬಾಲ್ನಲ್ಲಿದೆ. ಆಂಥ್ರೋಪಿಕ್ ತನ್ನ ಬ್ಲಾಗ್ನಲ್ಲಿ ಹೇಳಿದಂತೆ ಪ್ರತಿದಿನ 100 ಕೋಟಿ ಕೋಬಾಲ್ ಕೋಡ್ಗಳು ಜಾಗತಿಕವಾಗಿ ಇಡೀ ವರ್ಲ್ಡಲ್ಲಿ ಈ ಕಾರ್ಯನ ನಿರ್ವಹಿಸ್ತಾ ಇದೆ. ಆದರೆ ಸಮಸ್ಯೆ ಏನು? ಕೋಬಾಲ್ ಬರೆದಂತಹ ಇಂಜಿನಿಯರ್ಗಳು ಇವತ್ತು ಯಾರೂ ಇಲ್ಲ. ಅಂದರೆ ಕೋಬಾಲ್ ಲ್ಯಾಂಗ್ವೇಜನ್ನು ಯಾರು ಎಕ್ಸ್ಪರ್ಟ್ಸ್ ಇದ್ದರು ಅವರೆಲ್ಲ ಇವಾಗ ರಿಟೈರ್ ಆಗಿಬಿಟ್ಟಿದ್ದಾರೆ. ಯೂನಿವರ್ಸಿಟೀಸ್ಗಳಲ್ಲಿ ಈ ಕೋಬಾಲ್ ಲ್ಯಾಂಗ್ವೇಜನ್ನೇ ಕಲಿಸೋದನ್ನು ನಿಲ್ಲಿಸಿದೆ. ಪ್ರಪಂಚದಾದ್ಯಂತ ಕೋಬಾಲ್ ಡೆವಲಪರ್ಸ್ಗಳ ಕೊರತೆ ತೀವ್ರವಾಗಿದೆ. ಇದಕ್ಕೋಸ್ಕರ IBM ಏನು ಮಾಡ್ತು, ಒಂದು ಬೃಹತ್ ಲಾಭದಾಯಕವಾದ ಬಿಸ್ನೆಸ್ನೇ ಕಟ್ಕೊಳ್ತು. ಸಾವಿರಾರು ಜನ ಕನ್ಸಲ್ಟೆಂಟ್ಸ್ನ, ಅದರಲ್ಲೂ ಭಾರತದಿಂದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೋಬಾಲ್ ಸಿಸ್ಟಮ್ಸ್ ಅಂದರೆ ಕೋಬಾಲ್ ಲ್ಯಾಂಗ್ವೇಜನ್ನು ಅದರ ಪ್ರಾಜೆಕ್ಟನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಕನ್ಸಲ್ಟೆಂಟ್ಸ್ಗಳನ್ನ ತಗೊಳ್ತು. ಅದನ್ನು ಮಾಡರ್ನೈಸೇಷನ್ ಮಾಡೋದಕ್ಕೆ ಪ್ರಾಜೆಕ್ಟ್ಗಳನ್ನ ಮಾಡ್ತು. ಈ ಭಾರತದ IBM ಎಂಪ್ಲಾಯೀಸ್ ಇದಾರಲ್ಲ, ಇವರಿಗೆ ಇದರಿಂದನೇ ಇನ್ಕಮ್ ಬರೋದು. ಈ ಇಡೀ ಕೋಬಾಲ್ ಸಾಮ್ರಾಜ್ಯವನ್ನು ಏನು IBM ನಿರ್ಮಾಣ ಮಾಡಿತ್ತು ಅದನ್ನು ಆಂಥ್ರೋಪಿಕ್ ನೇರವಾಗಿ ಅಟ್ಯಾಕ್ ಮಾಡಿತು. ಹಾಗಾದರೆ ಈ ಆಂಥ್ರೋಪಿಕ್ ಫೆಬ್ರವರಿ 23ನೇ ತಾರೀಕಿನಂದು ಮಾಡಿದಂತಹ ಘೋಷಣೆ ಅಥವಾ ಅನೌನ್ಸ್ಮೆಂಟ್ ಆದರೂ ಏನು? ಅವರು ಕ್ಲಾಡ್ ಕೋಡ್ ಅನ್ನು ರಿಲೀಸ್ ಮಾಡಿದ್ರು. ಒಂದು AI ಟೂಲ್ ಅದು ಹಳೆಯ ಕೋಬಾಲ್ ಕೋಡ್ ಏನಿತ್ತು ಅದನ್ನು ಆಟೋಮೇಷನ್ ಮಾಡಿ ತಾನಾಗೇ ಓದಬಲ್ಲದು, ಅದನ್ನು ಅರ್ಥ ಕೂಡ ಮಾಡ್ಕೋಬಹುದು ಮತ್ತು ಅದರ ಡಾಕ್ಯುಮೆಂಟೇಷನ್ ಕೂಡ ಮಾಡಬಹುದು. ಇಷ್ಟೇ ಅಲ್ಲ ಸ್ನೇಹಿತರೆ, ಆ ಕೋಬಾಲ್ ಕೋಡ್ ಏನಿದೆ ಅದನ್ನು ಇವತ್ತಿನ ಜಾವಾ ಅಥವಾ ಪೈಥಾನ್ನಂತಹ ಮಾಡರ್ನ್ ಲ್ಯಾಂಗ್ವೇಜ್ಗಳಿಗೆ, ಸಾಫ್ಟ್ವೇರ್ ಲ್ಯಾಂಗ್ವೇಜ್ಗಳಿಗೆ ಕನ್ವರ್ಟ್ ಕೂಡ ಮಾಡೋದಕ್ಕೆ ಈ ಕ್ಲಾಡ್ ಕೋಡ್ಗೆ ಬರುತ್ತೆ. ಆಂಥ್ರೋಪಿಕ್ ಬ್ಲಾಗ್ ಒಂದು ಫೆಬ್ರವರಿ 23ನೇ ತಾರೀಕು 2026 ಈ ಪೋಸ್ಟ್ ಮಾಡ್ತು, ಬ್ಲಾಗ್ ಪೋಸ್ಟ್. ಅದರಲ್ಲಿ ಏನು ಹೇಳಿದೆ ಅಂತ ನೋಡೋಣ ಬನ್ನಿ. ಲೆಗಸಿ ಕೋಡ್ ಮಾಡರ್ನೈಸೇಷನ್ ಸ್ಟಾಲ್ಡ್ ಫಾರ್ ಇಯರ್ಸ್ ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಲೆಗಸಿ ಕೋಡ್ ಕಾಸ್ಟ್ ಮೋರ್ ದ್ಯಾನ್ ರೀರೈಟಿಂಗ್ ಇಟ್. AI ಫ್ಲಿಪ್ಸ್ ದಟ್ ಇಕ್ವೇಷನ್. ಏನು ಹಿಂಗಂದರೆ, ಒಂದು ಪ್ರಮುಖ ಬ್ಯಾಂಕ್ನ ಒಂದು ಕೋಬಾಲ್ ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಏನಿದೆ ಅದು ಮಾಡೋದಕ್ಕೆ 3 ರಿಂದ 5 ವರ್ಷ ಬೇಕಾಗ್ತಿತ್ತು. ಸಾವಿರಾರು ಜನ ಕನ್ಸಲ್ಟೆಂಟ್ಸು, ಎಂಪ್ಲಾಯೀಸು ಬೇಕಾಗ್ತಾಯಿದ್ರು. IBMನಂತಹ ಕಂಪ್ನಿಗಳು ಈ ಕೆಲಸ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ
ಫೀಸ್ ಕಲೆಕ್ಟ್ ಮಾಡ್ತಾ ಇತ್ತು ಅದರ ಸರ್ವಿಸಿಂಗ್ ಕಂಪನೀಸ್ಗಳಿಗೆ. ಕ್ಲಾಡ್ ಕೋಡ್ ಬಂತಲ್ಲ, ಇದೇನು ಮಾಡ್ತು ಅಂದರೆ ಈ ಮನುಷ್ಯರು ಎಂಪ್ಲಾಯೀಸ್ ಮಾಡ್ತಿದ್ದಂತಹ ಈ ಎಲ್ಲ ಅನಾಲಿಸಿಸು ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಏನಿದೆ ಅದು ತಿಂಗಳು ತಗೊಳ್ತಾ ಇದ್ದಿದ್ದನ್ನು ಈ ಕ್ಲಾಡ್ ಕೋಡು ಕೇವಲ ಗಂಟೆಗಳಲ್ಲಿ ಮಾಡುತ್ತೆ. ಮತ್ತು ಇಷ್ಟಕ್ಕೆ ಆಂಥ್ರೋಪಿಕ್ ಸ್ಟಾಪ್ ಮಾಡಲಿಲ್ಲ. ಅವರೇನು ಮಾಡಿದ್ರು, ಫ್ರೀಯಾಗಿ ಈ ಕೋಡ್ ಮಾಡರ್ನೈಸೇಷನ್ ಪ್ಲೇ ಬುಕ್ ಅಂತ ಒಂದು ಪ್ಲಗ್ಗಿನ್ನನ್ನೇ ರಿಲೀಸ್ ಮಾಡಿದ್ರು. ಯಾವುದೇ ಕಂಪನಿ ಇರಲಿ, ಯಾರು ಬೇಕಾದರೂ ಈ ಪ್ಲಗ್ಗಿನ್ಸ್ನ ಯೂಸ್ ಮಾಡಿ, ಈ AI ಟೂಲ್ನ ಯೂಸ್ ಮಾಡಿ ತಮ್ಮ ಹತ್ರ ಇರೋ ಹಳೆ ಕೋಡ್ಗಳನ್ನು, ಯಾವುದು ಕೋಬಾಲು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇರೋದನ್ನು ಇವತ್ತಿನ ಮಾಡರ್ನ್ ಸಾಫ್ಟ್ವೇರ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋದಕ್ಕೆ ಒಂದು ಗೈಡ್ ಇದು. ಇದು ಕೇವಲ ಒಂದು ಪ್ರಾಡಕ್ಟ್ ರಿಲೀಸ್ ಅಲ್ಲ, IBMನಂತಹ ಸಾವಿರಾರು ಕೋಟಿ ಡಾಲರ್ ಸಂಸ್ಥೆ ಯಾವುದು ಕೋಬಾಲ್ನ ಒಂದು ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿತ್ತು, ಅದರ ಮೇಲೆ ಆದಂತಹ ನೇರವಾದ ಅಟ್ಯಾಕ್. ಈ IBM ಶೇರ್ಸು US ಮಾರ್ಕೆಟ್ ಲಿಸ್ಟೆಡ್ ಕಂಪನಿ. ಫೆಬ್ರವರಿ 23, 2026ರಂದು 13.2% ಈ ಸ್ಟಾಕ್ ಪ್ರೈಸ್ ಒಂದೇ ಸರಿ ಕ್ರ್ಯಾಶ್ ಆಯಿತು. ಬ್ಲೂಮ್ಬರ್ಗ್ನ ಇನ್ಫಾರ್ಮೇಷನ್ ಪ್ರಕಾರ ಇದು ಅಕ್ಟೋಬರ್ 2000 ನಂತರ ಆದಂತಹ IBM ಸ್ಟಾಕ್ ಪ್ರೈಸ್ನ ಒಂದು ಡೀಪೆಸ್ಟ್ ಫಾಲ್ ಅಂತ ಹೇಳಬಹುದು. ಇದು ಕೂಡ ಆಗಿದ್ದು .com ಕ್ರೈಸಿಸ್ನ ಟೈಮ್ನಲ್ಲಿ. ಇಡೀ ಈ ಫೆಬ್ರವರಿ ತಿಂಗಳು ಏನಿದೆ 2026, ಈ ತಿಂಗಳಲ್ಲಿ ಈ IBM ಸ್ಟಾಕ್ ಪ್ರೈಸ್ ಏನಾಗಿದೆ, ಅದು 27% ಆಲ್ರೆಡಿ ಬಿದ್ದಿದೆ. 1968ರ ನಂತರ ಈ ಥರ ಸ್ಟಾಕ್ ಪ್ರೈಸ್ ಬಿದ್ದಿದ್ದು ಇದೇ ಮೊದಲು. 31,000 ಕೋಟಿ ಡಾಲರ್ ಮಾರ್ಕೆಟ್ ಕ್ಯಾಪ್ ಒಂದೇ ದಿನದಲ್ಲಿ ಮಾಯ ಆಗಿದೆ. ಅದು ಯಾವುದರಿಂದ? ಒಂದು AI ಅನೌನ್ಸ್ಮೆಂಟಿಂದ, ಒಂದು ಆಂಥ್ರಾಪಿಕ್ನ ಬ್ಲಾಗ್ ಅನೌನ್ಸ್ಮೆಂಟಿಂದ, ಬ್ಲಾಗ್ ಪೋಸ್ಟಿಂದ. ಇದರಿಂದ ಬರೀ IBM ಸ್ಟಾಕ್ ಪ್ರೈಸ್ ಮಾತ್ರ ಬೀಳಲಿಲ್ಲ, ಆಕ್ಸೆಂಚರ್ ಬಿತ್ತು, ಕಾಗ್ನಿಸೆಂಟ್ ಬಿತ್ತು, TCS ಮತ್ತು ಇನ್ಫೋಸಿಸ್ ಕೂಡ ಈ ಸ್ಟಾಕ್ ಪ್ರೆಷರ್ಗೆ ಬಂತು ಅದರದ್ದು ಪ್ರೈಸ್. ಯಾಕಂದರೆ ಈ ಎಲ್ಲ ಕಂಪನಿಗಳ ಒಂದು ಮೆಜಾರಿಟಿ ಇನ್ಕಮ್ ಏನಿದೆ ಅದೆಲ್ಲ ಈ ಥರದ ದೊಡ್ಡ ಜೈಂಟ್ IT ಕಂಪನಿಯ ಒಂದು ಸರ್ವಿಸ್ನೆಸ್ ಮೇಲೆ ಬಿಲ್ಡ್ ಆಗಿರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಇನ್ವೆಸ್ಟರ್ಸ್ ಯಾರಿದ್ದಾರೆ ಅವ್ರು ಯಾವಾಗಲೂ ಬಹಳ ಬುದ್ಧಿವಂತಿಕೆಯಿಂದ ಇರ್ತಾರೆ. ಯಾವುದೇ ಒಂದು ಕೆಟ್ಟ ನ್ಯೂಸ್ ಒಂದು ಕಂಪ್ನಿ ಮೇಲೆ ಬಂತು ಅಂದರೆ ತಕ್ಷಣ ಅದರಿಂದ ದುಡ್ಡು ತೆಗೆದುಬಿಡ್ತಾರೆ. ಈ ಕ್ಲಾಡ್ ಕೋಡ್ ಇಟ್ಕೊಂಡು ಈಸಿಯಾಗಿ ಈ ಥರ ಒಂದು ಮಾಡರ್ನೈಸೇಷನ್ ಏನು ಮಾಡ್ಬೋದು, ಕೋಬಾಲ್ ಪ್ರಾಜೆಕ್ಟನ್ನು ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಯಾವುದೇ ಹೆಚ್ಚು ದುಡ್ಡು ಖರ್ಚಿಲ್ಲದೆ ಕ್ಲಾಡ್ ಕೋಡ್ ಮಾಡೋದಾದರೆ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗೆ ಯಾರು ಪ್ರಾಜೆಕ್ಟ್ಸ್ ಕೊಡ್ತಾರೆ? ಅದು ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಬಿಲ್ಲಿಂಗ್ ಮಾಡ್ತಾ ಇರುವಾಗ. ಆದರೆ ಜನ ಕೇಳೋ ಪ್ರಶ್ನೆ ಅಂದರೆ, ಏನೋ IBM ಸ್ಟಾಕ್ ಬಿದ್ದಿದೆ, ಓಕೆ ಸರಿ, ಆದರೆ ಇದೇನು ಅಷ್ಟೊಂದು ದೊಡ್ಡ ಹೈಪ್ ಯಾಕೆ ಕ್ರಿಯೇಟ್ ಮಾಡ್ತಿದ್ದೀರಾ? ಅದು ಮತ್ತೆ ಪ್ರೈಸ್ ರೈಸ್ ಆಗ್ಬೋದಲ್ಲ? ಎರಡೂ ಕಡೆಯ ವಾದನ ನೋಡೋಣ ಬನ್ನಿ. IBM ಈ ನ್ಯೂಸ್ ಬರ್ತಿದ್ದಂಗೆ ಒಂದು ತಕ್ಷಣ ಒಂದು ಪ್ರತಿಕ್ರಿಯೆ ಕೊಡ್ತು. ಅವ್ರೇನು ಹೇಳಿದ್ರು ಅಂದರೆ, ದಶಕಗಳ ಹಾರ್ಡ್ವೇರ್ ಸಾಫ್ಟ್ವೇರ್ದ ಏನು ಇಂಟಿಗ್ರೇಷನ್ ಇದೆ ಮತ್ತು ಆ ಇನ್ಸ್ಟಿಟ್ಯೂಷನಲ್ ನಾಲೆಡ್ಜ್ ಏನಿದೆ ಅದು ಕೇವಲ ಯಾವುದೋ ಒಂದು ಕೋಡಿಂದ ಒಂದು ಕೋಡ್ ಲ್ಯಾಂಗ್ವೇಜನ್ನ ಚೇಂಜ್ ಮಾಡೋದ್ರಿಂದ ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕೋಬಾಲ್ ಏನಿದೆಯಲ್ಲ ಅದು ಬರೀ ಒಂದು ಕೋಡ್ ಅಲ್ಲ, ಇದೊಂದು ಎಕೋಸಿಸ್ಟಮ್, ಇದರಲ್ಲಿ ಎಲ್ಲನೂ ಸೇರಿದೆ. ಅಷ್ಟೇ ಅಲ್ಲ, IBM ಏನಿದೆ ಅದು 113 ವರ್ಷದ ಹಳೆ ಕಂಪನಿ. ಅವರು ಸುಮ್ಮನೆ ಕೂತಿರ್ತಾರ, ಅವ್ರದ್ದು ಕೂಡ ತಮ್ಮದೇ ಆದ ಒಂದು AI ಟೂಲ್ ಇದೆ, ಅದನ್ನು ವ್ಯಾಟ್ಸನ್ X ಕೋಡ್ ಅಸಿಸ್ಟೆಂಟ್ ಅಂತ ಕರೀತಾರೆ. 2023ರಲ್ಲೇ ಇದು ರಿಲೀಸ್ ಆಗಿತ್ತು. ಇದು ಏನು ಮಾಡುತ್ತೆ ಅಂದರೆ, ಕೋಬಾಲಿಂದ ಜಾವಾ ಏನು ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಇದೆ ಇವತ್ತಿನ ಲ್ಯಾಂಗ್ವೇಜು, ಅದಕ್ಕೆ ಕನ್ವರ್ಟ್ ಮಾಡೋದಕ್ಕೆ IBM ಅವರೇ ಮಾಡ್ಕೊಂಡಿರೋಂತಹ AI ಟೂಲ್. IBMನ CEO ಅರವಿಂದ್ ಕೃಷ್ಣ ಅವರು ಇದಕ್ಕೆ ಒಂದು ತುಂಬ ವಿಶಾಲವಾದ ಅಳವಡಿಕೆ ಇದೆ ಅಂತ ಆಲ್ರೆಡಿ ಹೇಳಿದ್ರು. ಇದು ಈ ಡೇವಿಡ್ ವರ್ಸಸ್ ಗೋಲಿಯಾತ್ ಅಂತ ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ, ಅದಲ್ಲ, ಆ ಥರದ ಫೈಟ್ ಅಲ್ಲ, ಇದು AI ವರ್ಸಸ್ AI ಅದರ ಫೈಟು. ಈ ರೈಟಿಂಗ್ ಆನ್ ದ ವಾಲ್ ಅಂತಾರಲ್ಲ, ಅದು ತುಂಬ ಕ್ಲಿಯರ್ ಆಗಿದೆ. ಏನಿದು ರೈಟಿಂಗ್ ಆನ್ ದ ವಾಲ್? ಈಗ ಬೇರೆ ಯಾರೂ ಹೇಳದಂತಹ ಒಂದು ವಿಷಯನ ನಾನು ನಿಮಗೆ ಹೇಳ್ತೀನಿ. ಈ IBM ಇದೆಯಲ್ಲ, ಭಾರತ ದೇಶದ ಏನು ಟೆಕ್ನಾಲಜಿ ಸಂಸ್ಥೆಗಳಿದೆ, IT ಕಂಪನಿಗಳಿದೆ, ಅದರಲ್ಲಿ ಪ್ರೈವೇಟ್ ಕಂಪನಿಗಳಲ್ಲಿ ಒಂದು ದೊಡ್ಡ ಸಂಸ್ಥೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಎಂಪ್ಲಾಯೀಸ್ ಭಾರತದ IBM ಆಫೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಭಾರತದಲ್ಲಿ ಏನು 1 ಲಕ್ಷ ಜನ ಇದ್ದಾರೆ, ಇದು ಗ್ಲೋಬಲ್ ಎಂಪ್ಲಾಯೀಸ್ ಏನಿದ್ದಾರೆ ಅದರ 1/3 ಭಾಗ.
ಎಲ್ಲ ಕಡೆ ನಮ್ಮ ಈ IBM ಆಫೀಸಸ್ಗಳಿದೆ. ಬೆಂಗಳೂರಿನಲ್ಲಿದೆ, ಪುಣೆ, ಹೈದರಾಬಾದ್, ದೆಹಲಿ, NCR ಮತ್ತು ಚೆನ್ನೈನಲ್ಲಿ ಕೂಡ ಇದರ ದೊಡ್ಡ ದೊಡ್ಡ ಆಫೀಸ್ಗಳಿದೆ. ಇದರಲ್ಲಿ ಸಾವಿರಾರು ಮಂದಿ ಸ್ಟಾಫ್ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ವರ್ಕ್ ಮಾಡ್ತಿರೋದು ಈ ಕೋಬಾಲ್ ಮತ್ತು ಮೈನ್ ಫ್ರೇಮ್ ಸಿಸ್ಟಮ್ಸ್ಗಳ ಮೇಲೆ ಮತ್ತು ಈ ಹಳೆಯ ಕೋಡ್ ಏನಿದೆ ಅದನ್ನು ಮಾಡರ್ನೈಸೇಷನ್ ಮಾಡುವಂತಹ ಪ್ರಾಜೆಕ್ಟ್ ಮೇಲೆ. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಈ ಎಲ್ಲ ಪ್ರಾಜೆಕ್ಟ್ಗಳ ಮೇಲೆ ಒಂದು ದೊಡ್ಡ ಥ್ರೆಟ್ ಅಂದರೆ ಅದು ಕ್ಲಾಡ್ ರಿಲೀಸ್ ಮಾಡಿರುವಂತಹ ಒಂದು ನ್ಯೂ AI ಟೂಲ್. ಹಾಗಾದರೆ ಈಗ IBMಸಲ್ಲಿ ಇನ್ನೂ ಹೆಚ್ಚು ಜಾಬ್ ಕಟ್ಸ್ ಆಗುತ್ತಾ? ಇದಕ್ಕಿಂತ ಮುಂಚೆ ಏನು ಪರಿಸ್ಥಿತಿ ಇತ್ತು? ಮುಂಚೆ ಏನು ಜಾಬ್ ಕಟ್ಸ್ ಮಾಡೇ ಇಲ್ವಾ ಅವರು? ಬಹಳಷ್ಟು ಮಾಡಿದರೆ. ಅದರ ಒಂದು ಹಿಸ್ಟ್ರಿನ ನೋಡೋಣ ಬನ್ನಿ. ಸೆಪ್ಟೆಂಬರ್ 2024ರಲ್ಲಿ ವರ್ಲ್ಡ್ ವೈಡ್ 8,000ದಿಂದ 10,000 ಜಾಬ್ ಕಟ್ಸ್ ಆಗಿತ್ತು IBMನಲ್ಲಿ. ಮಾರ್ಚ್ ತಿಂಗಳ 1ರಲ್ಲೇ 2025 ಮಾರ್ಚ್ ತಿಂಗಳ 1ರಲ್ಲೇ 5,000ದಿಂದ 7,000 ಹುದ್ದೆಗಳನ್ನು ರದ್ದು ಮಾಡಲಾಗಿತ್ತು. 2025 ಕೊನೆಯ ಕ್ವಾರ್ಟರ್ ಏನು ತ್ರೈಮಾಸಿಕ ಅಂತ ಹೇಳ್ತೀವಿ, ಅದರಲ್ಲಿ 2,70,000 ಟೋಟಲ್ ಎಂಪ್ಲಾಯೀಸು ವರ್ಲ್ಡ್ ವೈಡ್ IBMಗಿರುವಂಥದ್ದು. ಅದರ ಶೇಕಡ 1% ಅಂದರೆ 1%, 2,700ರಿಂದ 5,000ವರೆಗೂ ಹುದ್ದೆಗಳು ಹೋಗಿತ್ತು. ಈ ಜಾಬ್ ಕಟ್ಸ್ ಆಗಿರೋದಕ್ಕೆ ಈಗ ಈ AI ಥ್ರೆಟ್ ಏನು ಬಂದಿದೆ ಆಂಥ್ರೋಪಿಕ್ಕಿಂದ, ಅದು ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಈ ಇಡೀ ಭಾರತದಲ್ಲಿ ಏನು IT ಇಂಡಸ್ಟ್ರಿ ಇದೆ ಅದು ಬೆಳೆಯೋದಕ್ಕೆ ಕೂಡ IBMನ ಈ ಪ್ರಾಜೆಕ್ಟ್ ಏನಿದೆ ಕೋಬಾಲಿಂದ ಬೇರೆ ಮಾಡರ್ನೈಸೇಷನ್, ನ್ಯೂ ಲ್ಯಾಂಗ್ವೇಜ್ ಮಾಡರ್ನೈಸೇಷನ್ ಕಾನ್ಸೆಪ್ಟ್ಸು ಪ್ರಾಜೆಕ್ಟ್ಸ್ ಏನಿದೆ ಅದಕ್ಕೆಲ್ಲ ತುಂಬ ಅನುಕೂಲ ಆಗಿತ್ತು. ಆದರೆ ಅದೇ ವಿಷಯ ಇವಾಗ ಥ್ರೆಟ್ ಆಗಿದೆ. ಈಗ ನಾವು ಹೇಗಿರಬೇಕು, ಯಾರಿಗೆ ಇದರಿಂದ ತೊಂದರೆ ಆಗುತ್ತೆ ಆ ವಿಷಯ ನೋಡೋಣ ಬನ್ನಿ. ಮೊದಲನೇದಾಗಿ ನೋಡೋದಾದರೆ ಈ ಗ್ರ್ಯಾಜುಯೇಟ್ಸ್ ಯಾರು ಇಷ್ಟು ವರ್ಷಗಳಿಂದ ಕೋಬಾಲ್ ಅಥವಾ ಮೈನ್ ಫ್ರೇಮ್ ಸ್ಕಿಲ್ಸ್ಗಳನ್ನು ಕಲಿತ್ರೆ ನನಗೆ ಗ್ಯಾರಂಟಿ ಜಾಬ್ ಸಿಗುತ್ತೆ. ಯಾಕೆಂದರೆ ಆಲ್ರೆಡಿ ಕೋಬಾಲ್ ಡೆವಲಪರ್ಸ್ ಕಡಿಮೆ ಇದ್ದಾರೆ. ಹಾಗಾಗಿ ಬಹಳಷ್ಟು ಡ್ರೈವ್ ನಡೀತಾ ಇತ್ತು ಈ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿ ಇವ್ರಿಗೆ ನಾವು ಜಾಬ್ ಕೊಡ್ತೀವಿ, ಇದನ್ನು ನೀವು ಕಲ್ತ್ಕೊಳ್ಳಿ ಅಂತ ಬಹಳಷ್ಟು ಯೂನಿವರ್ಸಿಟಿಗಳಲ್ಲಿ ಈ IBM ಅಥವಾ ಇತರ ಕನ್ಸಲ್ಟೆಂಟ್ ಕಂಪ್ನೀಸ್ಗಳು ಕೋಬಾಲ್ನ ಕಲಿಸೋದಕ್ಕೆ, ಲ್ಯಾಂಗ್ವೇಜ್ನ ಕಲಿಸೋದಕ್ಕೆ ಬಹಳಷ್ಟು ಕೆಲಸ ನಡೀತಾ ಇತ್ತು. ಬಹಳಷ್ಟು ಜನನ್ನ ಅವ್ರಿಗೆ ಟ್ರೈನ್ ಮಾಡಿ ಕೆಲಸಕ್ಕೂ ಕೂಡ ತಗೊಂಡಿದ್ರು. ಈಗ ಆ ಸ್ಕಿಲ್ಸ್ಗಳನ್ನು ನೀವೇನಾದರೂ ಕಲಿತ್ರೆ ಈಗಾಗಿರೋ ಡೆವಲಪ್ಮೆಂಟಿಂದ ನಿಮ್ಮ ಮುಂದಿನ 15-20 ವರ್ಷಗಳ ಆರಾಮಾಗಿ ಇದ್ಬಿಡ್ಬೋದು. ಇದೊಂದು ಸ್ಕಿಲ್ ಕಲ್ತ್ಕೊಂಡ್ಬಿಟ್ಟು ನಾನೊಂದು IT ಕಂಪ್ನಿನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರೆ ಇನ್ನೊಂದು 15-20 ವರ್ಷ ನನ್ನನ್ನು ಯಾರೂ ಅಲ್ಲಾಡಿಸಲ್ಲ. IBM ಅಂತ ಕಂಪ್ನಿಲಿ ನಾನು ಸೇರಿಬಿಟ್ರೆ ನನ್ನ ಒಂದು ಫ್ಯೂಚರ್ ಸೆಕ್ಯೂರ್ ಅನ್ನೋವಂತಹ ಒಂದು ಫೀಲಿಂಗ್ ಇತ್ತು. ಇನ್ನು ಮುಂದೆ ಅದು ಸಾಧ್ಯ ಇಲ್ಲ. ಇದು ಹೇಳೋದಕ್ಕೆ ತುಂಬ ಕಠಿಣ, ಆದರೂ ಕೂಡ ಸತ್ಯ. ನಾವು ಸತ್ಯನ ಅರಿತುಕೊಂಡು ಪ್ರಾಕ್ಟಿಕಾಲಿಟಿನ ತಿಳ್ಕೊಂಡು ನಾವು ಅದನ್ನು ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಮುಂದೆ ಯಾವಾಗಲೂ 3 ವರ್ಷ 5 ವರ್ಷ ಆದಮೇಲೆ ನಮ್ಮ ಫೀಲ್ಡಲ್ಲಿ ಏನೋ ಆಗೋಯ್ತು, ನನ್ನ ಕೆಲಸ ಹೋಯಿತು ಅಂತ ಅಂದ್ಕೊಳ್ಳೋದಕ್ಕಿಂತ ನಾವು ಮೊದಲೇ ಅದಕ್ಕೆ ಪ್ರಿಪೇರ್ ಆಗಿ ಅದನ್ನು ಎದುರಿಸೋದಕ್ಕೆ ಸಕ್ಷಮರಾಗೋದು ಒಳ್ಳೆಯದಲ್ವ? ಅದಕ್ಕೆ ನಾವು ತಿಳ್ಕೊಳ್ಬೇಕಾಗಿರೋದು ಒಂದು ಮುಖ್ಯ ಅಂಶ ಏನು ಗೊತ್ತಾ? ಈ ಸ್ಟೋರಿ ಏನಿದೆ ಇದು AI ನಾಳೆ ಎಲ್ಲ ಉದ್ಯೋಗ ಕಳ್ಕೊಳ್ಳುತ್ತೆ ಅನ್ನೋಷ್ಟು ಸರಳವಲ್ಲ. ಹಾಗಾದರೆ ನಾವೇನು ಹೇಳ್ತೀವಿ, ಇದೇನು ನಾಳೆನೇ ಇದೆಲ್ಲ ಆಗ್ಬಿಡುತ್ತಾ? ತಕ್ಷಣ ಈಗ IBMಲ್ಲಿ ಕೆಲಸ ಮಾಡ್ತಿರೋರಿಗೆಲ್ಲ ಏನು ಇನ್ನೊಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಕೆಲಸ ಹೋಗುತ್ತಾ? ಖಂಡಿತ ಇಲ್ಲ. ಯಾಕೆಂದರೆ ಈ ಮೈಗ್ರೇಷನ್ ಏನಿದೆಯಲ್ಲ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ, ಅದು ಬಹಳ ಸುಲಭ ಅಲ್ಲ. ಈ ಬ್ಯಾಂಕಿಂಗ್ ಸಿಸ್ಟಮ್ ಆಗಲಿ, ಗೌರ್ಮೆಂಟ್ ರೆಗ್ಯುಲೇಟರಿ ಸಿಸ್ಟಮ್ಸ್ ಆಗಲಿ, ಈ ಇನ್ಸ್ಟಿಟ್ಯೂಷನಲ್ ರಿಕ್ವೈರ್ಮೆಂಟ್ಸ್ ಆಗಲಿ, ಇದೆಲ್ಲ ಅಷ್ಟು ಸುಲಭವಾಗಿ ಓವರ್ನೈಟ್ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಾಗೋದಕ್ಕೆ ದಶಕಗಳೇ ತಗೊಳುತ್ತೆ. ಯಾಕೆಂದರೆ ಈ ರೆಗ್ಯುಲೇಟರಿ, ಈ ಬ್ಯಾಂಕಿಂಗ್ ಸಿಸ್ಟಮ್ಸ್ ಎಲ್ಲ ಆ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ, ಬ್ಯಾಂಕಿಂಗ್ ಕಂಟ್ರೋಲಿಂಗ್ ಅಥಾರಿಟೀಸ್ ಏನಿದೆ, ಅದು ಎಲ್ಲದರ ರೆಗ್ಯುಲೇಟರಿನ ಫಾಲೋ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಬಹಳಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಸಡನ್ನಾಗಿ ಯಾವುದೇ ಒಂದು ಸಿಸ್ಟಮ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಹಳಷ್ಟು ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಡಿಲೇ ಕೂಡ ಆಗುತ್ತೆ. ಥ್ರೆಟ್ ಏನಿದೆ ಅದು ಸತ್ಯ, ಬೆದರಿಕೆ ಇರೋದು ಖಂಡಿತ ಸತ್ಯ. ಆದರೆ ಅದು ನಮಗೆ ಒಂದು ಅವಕಾಶನೂ ಕೊಡುತ್ತೆ. ಇನ್ನು 3ರಿಂದ 5 ವರ್ಷ ನಮಗೆ ಸಮಯ ಸಿಗಬಹುದು ಇದು ರಿಯಲ್ ಟೈಮಲ್ಲಿ ಇಂಪ್ಲಿಮೆಂಟ್ ಆಗೋದಕ್ಕೆ. ಇದು ಒಂದು ವಿಂಡೋ ಆಫ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. ತುಂಬ ಗಾಬರಿ ಆಗೋಕ್ಕಿಂತ ಮುಂಚೆ ಒಂದು ಬಿಗ್ ಪಿಕ್ಚರ್ ನೋಡೋಣ ಬನ್ನಿ. IBM ನಾವು ನೀವು ತಿಳ್ಕೊಂಡಂಗೆ ಅಂಥ ಒಂದು ಮುಗ್ಧವಾದ ಇನೋಸೆಂಟ್ ಕಂಪನಿ ಸಡನ್ನಾಗಿ ಏನೋ ಒಂದು ಆಗೋಯ್ತು, ಒಂದು ಡಿಸ್ರಪ್ಷನ್ ಆಗೋಯ್ತು, ಅದು ಮುಳುಗೋಗುತ್ತೆ, ಆ ಥರದ್ದು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 113 ವರ್ಷದ ಹಳೆಯ ಸಂಸ್ಥೆ ಇದು. ಕಳೆದ 100 ವರ್ಷದಲ್ಲಿ ಎಲ್ಲ ಥರದ ರೆವಲ್ಯೂಷನ್ ಡಿಸ್ರಪ್ಷನ್ಸ್ನ ನೋಡಿ ಕೂಡ ಅದು ಎಕ್ಸಿಸ್ಟ್ ಆಗಿದೆ ಇವತ್ತುವೇ ಈ IBM ಸಂಸ್ಥೆ. ಈಗ PC ರೆವಲ್ಯೂಷನ್ ಬಂತು, ಅದಾದಮೇಲೆ ಇಂಟರ್ನೆಟ್ ಏಜ್ ಬಂತು, ಅದಾದಮೇಲೆ
ಕ್ಲೌಡ್ ಚೇಂಜಸ್ಗಳು ಬಂತು, ಮೊಬೈಲ್ ಟ್ರಾನ್ಸ್ಫಾರ್ಮೇಷನ್ ಬಂತು. ಈ ಎಲ್ಲ ಡಿಸ್ರಪ್ಷನ್ ಕೂಡ ತಡ್ಕೊಂಡು IBM ಇವತ್ತು ಕೂಡ ಭದ್ರವಾಗಿದೆ. ಈ ಥರದ್ದು ಏನು ಡಿಸ್ರಪ್ಷನ್ಸ್ಗಳನ್ನು ಬರುತ್ತೆ, ಇದನ್ನೆಲ್ಲ ಬಹಳ IBM ಆಲ್ರೆಡಿ ನೋಡಿದ್ದಾರೆ. ಅಷ್ಟೇ ಅಲ್ಲ, ನಾನು ಆಲ್ರೆಡಿ ಹೇಳಿದಾಗೆ IBMನ ವ್ಯಾಟ್ಸನ್ ಎಕ್ಸ್ ಅನ್ನೋ ಅವ್ರದ್ದೇ ಒಂದು AI ಟೂಲ್ ಅಂತ ಪ್ಲಾಟ್ಫಾರ್ಮ್ ಇದೆ. ಅವರ ಎಂಟರ್ಪ್ರೈಸ್ AI ಸ್ಯೂಟ್ ಈಗಾಗಲೇ ಅವರಿಗೆ ರೆವಿನ್ಯೂ ಕೂಡ ತರ್ತಾ ಇದೆ. ಅಷ್ಟೇ ಅಲ್ಲ, ಈ ವಾಟ್ಸನ್ ಎಕ್ಸ್ ಕೋಡ್ ಅಸಿಸ್ಟೆಂಟ್ ಫಾರ್ Z ಅಂತ ಏನು ಹೇಳಿದೆ, ಅದು ಆಲ್ರೆಡಿ ಲೈವ್ ಆಗಿ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಈ ಸಾಫ್ಟ್ವೇರ್ನ ಆಲ್ರೆಡಿ ಯೂಸ್ ಕೂಡ ಮಾಡ್ತಾರೆ. IBMನ CEO ಆದ ಅರವಿಂದ್ ಕೃಷ್ಣ ಅವರು ಬಿಸ್ನೆಸ್ ಟುಡೇಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಏನು ಅಂತ ನಾನು ಓದ್ಬಿಟ್ಟು ಹೇಳ್ತೀನಿ ಬನ್ನಿ. ಯಾಕೆಂದರೆ ಇದು ತುಂಬ ಮುಖ್ಯ. ಎಸ್ಪೆಷಲಿ ನೀವು ಆಲ್ರೆಡಿ IBM ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನೀವು IT ಇಂಜಿನಿಯರೇ ಆಗಬೇಕಾಗಿಲ್ಲ. ಅಲ್ಲಿ ಕ್ಲಾಸ್ 3 ಕ್ಲಾಸ್ 4 ವರ್ಕರ್ಸು, ಅಲ್ಲಿ ಕೆಲಸ ಮಾಡುವಂತಹ ಅಟೆಂಡರ್ಸ್ ಇರಲಿ, ಆಫೀಸ್ ಅಸಿಸ್ಟೆಂಟ್ಸ್ಗಳಿರಲಿ, ಅಲ್ಲಿ ಎಂಪ್ಲಾಯಿಗಳನ್ನ ಕರ್ಕೊಂಡು ಹೋಗುವಂಥ ಡ್ರೈವರ್ಸ್ ಇರಲಿ, ಪ್ರತಿಯೊಬ್ಬರಿಗೂ ಅಫೆಕ್ಟ್ ಆಗುವಂತಹ ವಿಷಯ. ಹಾಗಾಗಿ ಕೇಳಿಸ್ಕೊಳ್ಳಿ CEO ಏನು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ವೈಲ್ ವಿ ಹ್ಯಾವ್ ಡನ್ ಅ ಹ್ಯೂಜ್ ಅಮೌಂಟ್ ಆಫ್ ವರ್ಕ್ ಇನ್ಸೈಡ್ IBM ಆನ್ ಲಿವರೇಜಿಂಗ್ AI ಆ್ಯಂಡ್ ಆಟೋಮೇಷನ್ ಆನ್ ಸರ್ಟನ್ ಎಂಟರ್ಪ್ರೈಸ್ ವರ್ಕ್ ಫ್ಲೋಸ್, ಅವರ್ ಟೋಟಲ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಆ್ಯಕ್ಚುಲಿ ಗಾನ್ ಅಪ್. ನೋಡಿ ಏನು ಹೇಳ್ತಾ ಇದ್ದಾರೆ ಅವರು, ಅರವಿಂದ್ ಕೃಷ್ಣ ಅವರು. AI ಬಹಳಷ್ಟು ನಾವು ಕೂಡ ಇದಕ್ಕೋಸ್ಕರ ಕೆಲಸ ಮಾಡಿದ್ದೀವಿ, ನಮ್ಮದೇ ಟೂಲ್ಸ್ನ ಮಾಡಿದ್ದೀವಿ. ನಮ್ಮದೇನು ಎಂಪ್ಲಾಯ್ಮೆಂಟ್ಸ್ಗಳು ಕಮ್ಮಿ ಮಾಡಿಲ್ಲ, ಎಂಪ್ಲಾಯೀಸ್ಗಳು ಕಮ್ಮಿ ಆಗಿಲ್ಲ. ಆದರೆ ಈ ಎಲ್ಲ ಹೊಸ ಥರದ ಇನ್ವೆನ್ಷನ್ಸ್ಗಳು ಏನಾಗ್ತಾ ಇದೆ, ಅದರಿಂದ ಈ AI ಇಂಟಿಗ್ರೇಷನ್ ಮಾಡುವಂತಹ ಸ್ಕಿಲ್ ಕೂಡ ಬೇಕಾಗುತ್ತೆ. ಹಾಗಾಗಿ ಅವರನ್ನು ರಿಕ್ರೂಟ್ ಮಾಡ್ಕೊಳ್ಳೋದಕ್ಕೆ ನಮ್ದು ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಇದೆ ರಿಕ್ವೈರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೇನು ಅರ್ಥ ಆಗುತ್ತೆ ಅಂದರೆ, ಮಾರ್ಕೆಟಲ್ಲಿ IBM ಶೇರ್ಸ್ ಏನೋ ಸಿಕ್ಕಾಪಟ್ಟೆ ಫಾಲ್ ಆಗೋಯ್ತು ಅನ್ನೋದು ಇದೊಂತಹ ನೀ ಜರ್ಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಯಾವುದೇ ಥರದ ಈ ಥರದ ಒಂದು ಡಿಸ್ರಪ್ಷನ್ ಆಗೋ ವಿಷಯ ಬಂದಾಗ ಅದು ದೊಡ್ಡ ಸಂಸ್ಥೆಗಳ ಶೇರ್ಸ್ಗಳಲ್ಲಿ ಈ ಥರ ಬೀಳೋದು ಅದು ಸಹಜ. ಆದರೆ ಬಹಳಷ್ಟು ಅನಲಿಸ್ಟ್ಗಳೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ US ಮಾರ್ಕೆಟ್ಸಲ್ಲಿ, ಈ IBM ಶೇರು ಬಿದ್ದಿದೆ ಸದ್ಯ, ಆದರೆ ಮತ್ತೆ ಇನ್ನೂ 50% ಜಾಸ್ತಿ ಆಗೋ ಸಾಧ್ಯತೆ ಇದೆ ಅಂತ ಅನಲಿಸ್ಟ್ ಕಂಪ್ನಿಗಳು ಹೇಳ್ತಾ ಇದ್ದಾರೆ. ಏನಿದ್ರೆ ಹೇಳುತ್ತೆ ನಮಗೆ, IBMದು ಕತೆ ಮುಗಿದೋಯ್ತು ಅಂತ ತಿಳ್ಕೊಬಾರ್ದು. ಇದು ಮುಗಿಯೋ ಕತೆ ಅಲ್ಲ, ಇದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಬಹಳಷ್ಟು ಇಂಡಸ್ಟ್ರಿನಲ್ ಚೇಂಜಸ್ ಆಗ್ತಾ ಇದೆ, ನ್ಯೂ ಟೆಕ್ನಾಲಜಿ ಬರ್ತಾ ಇದೆ. ಹಾಗಾಗಿ IBM ಭಾರತದಲ್ಲಿ ಏನು ಎಂಪ್ಲಾಯೀಸ್ ಇದ್ದಾರೆ ಅವರನ್ನು ಕಂಟಿನ್ಯೂನೇ ಮಾಡಲೇಬೇಕಾಗತ್ತೆ. ಅದರ ಜೊತೆಗೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅದರ ಸ್ವರೂಪ ಏನಿದೆ, ಆ ಟ್ರಾನ್ಸಾಕ್ಷನಲ್ ಆಗಲಿ, ಸಾಫ್ಟ್ವೇರ್ ಡೆವಲಪ್ಮೆಂಟಲ್ಲಾಗಲಿ, ಆ ಜಾಬ್ಸಲ್ಲಿದೆ, ಆ ಜಾಬ್ ರೋಲ್ನಲ್ಲಿ ಚೇಂಜಸ್ ಬರುತ್ತೆ, ಬದಲಾವಣೆ ಬರುತ್ತೆ. ಆ ಬದಲಾವಣೆಗೆ ಹೊಂದಿಕೊಳ್ಳುವಂತಹ ಅವಕಾಶ ಕೂಡ IBM ಎಂಪ್ಲಾಯೀಸ್ಗಳಿಗಿರುತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ಮುಂದೆ ನೋಡೋಣ, ನಾವು ಏನು ಮಾಡಬೇಕು, ಯಾರಿಗೆ ಇದರಿಂದ ಯಾವ ಥರದ ಕಷ್ಟಗಳು ಬರೋ ಸಾಧ್ಯ, ಆ ಕಷ್ಟಗಳನ್ನು ನಾವು ಹೇಗೆ ಎದುರಿಸಬಹುದು, ಈ ಒಂದು ಜಾಬ್ ಇನ್ಸೆಕ್ಯೂರಿಟಿ ಏನು ಬರುತ್ತೆ ನಮಗೆ ಫೀಲಿಂಗ್, ಇದನ್ನು ನಾವು ಹೇಗೆ ಎದುರಿಸೋದು, ಯಾವ ಥರದ ಜನಕ್ಕೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ, ನೀವೀಗ ಆಲ್ರೆಡಿ IBM ಅಥವಾ ಅದೇ ಥರದ IT ಸಂಸ್ಥೆಗಳಲ್ಲಿ ಅಥವಾ ಈ ಕೋಬಾಲ್ ಮತ್ತು ಹಳೆಯ ಏನು ಸಾಫ್ಟ್ವೇರ್ ಲ್ಯಾಂಗ್ವೇಜಸ್ ಇದೆ ಅದನ್ನು ಮಾಡರ್ನೈಸೇಷನ್ ಮಾಡುವಂತಹ ಪ್ರಾಜೆಕ್ಟ್ಗಳಲ್ಲಿ ನೀವು ಕೆಲಸ ಮಾಡ್ತಿದ್ರೆ ನೀವು ಪ್ಯಾನಿಕ್ ಆಗೋದು ಬೇಡ. ರಾತ್ರೋರಾತ್ರಿ ಯಾವುದು ಕೂಡ ಚೇಂಜ್ ಆಗಲ್ಲ. ಈ ಬ್ಯಾಂಕ್ಗಳಾಗಲಿ, ಈ ಗೌರ್ಮೆಂಟ್ಗಳಾಗಲಿ, ಈ ಮಿಷನ್ ಕ್ರಿಟಿಕಲ್ ಸಿಸ್ಟಮ್ಸ್ ಏನಿದೆ ಇದನ್ನು ಒಂದೇ ಸರಿ ಮೈಗ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಈಗಿನ ಏನು ಜಾಬ್ ರೋಲ್ಸ್ ಇದೆ ಅದರಿಂದ ನೀವು ಇನ್ನು 2 ರಿಂದ 5 ವರ್ಷದವರೆಗೂ ನಿಮಗೆ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾಕೆಂದರೆ ಸಡನ್ನಾಗಿ ಜಾಬ್ ಕಟ್ಸ್ ಆಗಲ್ಲ, ಸಡನ್ನಾಗಿ ಸ್ವೀಪಿಂಗ್ ಚೇಂಜಸ್ ಆಗಲ್ಲ. ನೀವೇನು ಮಾಡಬೇಕು, 2 ರಿಂದ 5 ವರ್ಷ ನಿಮಗೇನು ಸಮಯ ಸಿಗುತ್ತೆ ಆ ಸಮಯದಲ್ಲಿ ಇದು ತುಂಬ ಮುಖ್ಯ. ನೀವೇನು ಮಾಡಬೇಕು, ಈ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ ಅಂತ ಏನು ಹೇಳ್ತೀವಿ ಅದನ್ನು ಕಲಿಬೇಕು. ಲರ್ನ್ ಕ್ಲೌಡ್, ಯಾವುದು AWS, Azure ಅಥವಾ GCP, ಈ API ಡೆವಲಪ್ಮೆಂಟ್ ಏನಿದೆ, ಆಮೇಲೆ ಮೈಕ್ರೋ ಸರ್ವಿಸಸ್ಗಳು, ಇದು ಎಲ್ಲದಕ್ಕೂ ನೀವು ಅರ್ಥ ಮಾಡಿಕೊಂಡು ಅದರಲ್ಲಿ ನಿಮ್ಮ ಸ್ಕಿಲ್ಸನ್ನು ಹೆಚ್ಚು ಮಾಡ್ಕೋಬೇಕು. ಮತ್ತು ಲ್ಯಾಂಗ್ವೇಜ್ ಸ್ಕಿಲ್ಸ್ನಲ್ಲಿ ನೀವು ಪೈಥಾನ್ ಅಥವಾ ಜಾವಾನ ಕಲಿಯೋಕ್ಕೆ ಶುರು ಮಾಡಬೇಕು, ನಿಮ್ಗೆ ಆಲ್ರೆಡಿ ಗೊತ್ತಿಲ್ಲದೆ ಇದ್ದರೆ. ಮುಖ್ಯವಾಗಿ ಈ AI ಕೋಡಿಂಗ್ ಟೂಲ್ಸ್ಗಳೇನಿದೆ ಅದನ್ನು ನೀವೇ ಸ್ವತಃ ಬಳಸೋದಕ್ಕೆ ಕಲಿಬೇಕಾಗತ್ತೆ. ಈ AI ಜೊತೆ ಕೆಲಸ ಮಾಡಬೇಕು ಅಂದರೆ ಈ AIಗೆ ವಿರುದ್ಧವಾಗಿ ಕೆಲಸ ಮಾಡಬಾರ್ದು. AIನ ಮ್ಯಾನೇಜ್ ಮಾಡುವಂತಹ ಸ್ಕಿಲ್ಸನ್ನು ನಾವು ಬೆಳೆಸ್ಕೊಂಡ್ರೆ ನಾವು AI ಜೊತೆ ಸಮಾಧಾನವಾಗಿ ಇರಬಹುದು. ಯಾವುದೇ ಥರದ ಡಿಸ್ರಪ್ಷನ್ಸ್ ಬಂದರೂ ಕೂಡ ನಾವು ಪ್ರೆಷರ್ ತೊಗೋಬೇಕಾಗಿಲ್ಲ. ಯಾಕೆಂದರೆ ನಾವು ಆಲ್ರೆಡಿ AIನ ಮ್ಯಾನೇಜ್ ಮಾಡೋದನ್ನು ಕಲ್ತಿರ್ತೀವಿ.
ನೀವು ಫ್ರೆಷರ್ ಆಗಿದ್ದರೆ, ಈಗಷ್ಟೇ ಗ್ರ್ಯಾಜುಯೇಟ್ಸ್ ಆಗಿ ಈಗಷ್ಟೇ IT ಜಾಬ್ಸ್ನ ಹುಡುಕ್ತಾ ಇದ್ದೀರಾ, ಎಂಟರ್ ಆಗ್ತಾ ಇದ್ದೀರಾ ಕೆರಿಯರ್ನ ಅಂದರೆ ನೀವೇನು ಮಾಡಬೇಕು? ತುಂಬ ಮುಖ್ಯವಾಗಿರೋದು, ನೀವು ಈ ಕ್ಲೌಡ್ ಕಂಪ್ಯೂಟಿಂಗ್, ಮುಖ್ಯವಾಗಿ ನೀವು ಕೋಬಾಲ್ ಅಥವಾ ಈ ಮೈನ್ ಫ್ರೇಮ್ ಈ ಥರದ ಯಾವುದೋ ಒಂದು ವಿಷಯಕ್ಕೆ ನಿಮ್ಮ ಎಕ್ಸ್ಪರ್ಟೈಸನ್ನು ಎಲ್ಲ ಫೋಕಸ್ ಮಾಡಬಾರ್ದು. ಅದರ ಬದಲು ನೀವು ಉದ್ದೇಶಪೂರ್ವಕವಾಗಿ ಕೆಲವು ಸ್ಕಿಲ್ ಸೆಟ್ಸ್ನ ನೀವು ಕಲಿಬೇಕಾಗುತ್ತೆ. ಎಸ್ಪೆಷಲಿ ಎಂಟರ್ಪ್ರೈಸ್ ಬ್ಯಾಂಕಿಂಗ್ ಸಿಸ್ಟಮ್ಗಳಲ್ಲಿ ನಿಮ್ಮ ಎಕ್ಸ್ಪರ್ಟೈಸ್ ಸ್ಕಿಲ್ಸನ್ನ ನೀವು ಬೆಳೆಸ್ಕೋಬೇಕಾಗತ್ತೆ. ನೀವು ಮಾಡಬೇಕಾಗಿರೋದು ಏನು? ನಿಮ್ಮ ಪೂರ್ತಿ ಫೋಕಸ್ಸು ಈ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಆ ಕ್ಲೌಡ್ ಕಂಪ್ಯೂಟಿಂಗು, AI, ML ಈ ಥರದ ಇಂಜಿನಿಯರಿಂಗ್ ಸ್ಕಿಲ್ಸ್, ಡೇಟಾ ಇಂಜಿನಿಯರಿಂಗ್ ಮತ್ತು ಸೈಬರ್ ಸೆಕ್ಯುರಿಟಿ, ಈ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಹೆಚ್ಚು ನಿಮ್ಮ ಎಕ್ಸ್ಪರ್ಟೈಸ್ನ ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ಈಗ ನೀವು ನಿರುದ್ಯೋಗಿ ಆಗಿದ್ದೀರಾ, ಇನ್ನೂ ಅನ್ಎಂಪ್ಲಾಯ್ಡ್ ಆಗಿದ್ದೀರಾ, ಅಥವಾ ಸ್ಟೂಡೆಂಟಾಗಿ ಇನ್ನೂ ಓದ್ತಾ ಇದ್ದೀರಾ, ಚೂಸ್ ಮಾಡ್ಕೋಬೇಕು ಅಂತಿದ್ದೀರಾ ಯಾವ ಪ್ರೊಫೆಷನ್ ಹೋಗಬೇಕು ಅಂತ. ಇದು ನಿಮಗೆ ಒಂಥರ ಒಳ್ಳೆ ಸುವರ್ಣ ಕಾಲ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ನೀವು ಯಾವ ಸ್ಕಿಲ್ ಸೆಟ್ಟನ್ನು ಬಿಲ್ಡ್ ಮಾಡಿಕೊಂಡ್ರೆ ಒಳ್ಳೆ ಜಾಬ್ ಸಿಗುತ್ತೆ ನಿಮಗೆ. ಅದು ಎಸ್ಪೆಷಲಿ ಈಗಿನ ಆಗ್ತಾ ಇರುವಂತಹ AI ರೆವಲ್ಯೂಷನಲ್ಲಿ ಅದನ್ನು ಹೇಳ್ತೀನಿ ಕೇಳಿ. ಈಗ ಬಹಳಷ್ಟು ಕಂಪ್ನಿಗಳು, ಆಂಥ್ರೋಪಿಕ್ ಇರಬಹುದು, ಗೂಗಲ್, ಮೈಕ್ರೋಸಾಫ್ಟ್ ಮತ್ತು AWS ಇವರೆಲ್ಲ ಫ್ರೀಯಾಗಿ ಈ AI ಮತ್ತು ಕ್ಲೌಡ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಇದು ಈಸಿಯಾಗಿ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವೇನು ಮಾಡಬೇಕು? ಸುಮ್ಮನೆ ಕೋರ್ಸ್ ಮಾಡಬಾರ್ದು. ಒಂದು ಗಿಟ್ ಹಬ್ ಅಕೌಂಟನ್ನು ಓಪನ್ ಮಾಡ್ಕೋಬೇಕು, ಅದರಲ್ಲಿ ಒಂದು ಪ್ರಾಜೆಕ್ಟ್ ಓಪನ್ ಮಾಡಬೇಕು, ಅದರಲ್ಲೊಂದು ಆ್ಯಪನ್ನು ಸ್ಟಾರ್ಟ್ ಮಾಡಬೇಕು. ಇವತ್ತಿನ ಮಾರ್ಕೆಟ್ ಇದೆಯಲ್ಲ, ಜಾಬ್ ಮಾರ್ಕೆಟು, ಇದರಲ್ಲಿ ನನ್ನ ಹತ್ರ ಇಷ್ಟು ಸರ್ಟಿಫಿಕೇಟ್ ಇದೆ, ಅಷ್ಟು ಸರ್ಟಿಫಿಕೇಟ್ ಇದೆ, ಈ ಸರ್ಟಿಫಿಕೇಷನ್ ಇದೆ ಅಂದರೆ ಯಾರೂ ಕೆಲಸ ಕೊಡಲ್ಲ. ನಿಮಗೆ ಡೆಮಾನ್ಸ್ಟ್ರೇಟ್ ಮಾಡುವಂತಹ ಸ್ಕಿಲ್ಸ್ ಇರಬೇಕು. ನೀವು ತೋರಿಸ್ಬೇಕು, ನೋಡಿ ನಾನು ಇದೊಂದು ಆ್ಯಪ್ ಮಾಡಿದ್ದೀನಿ, ಇದೊಂದು ಸ್ಟ್ರಾಟಜಿ ಮಾಡಿದ್ದೀನಿ, ಇದು ಈ ಥರ ವರ್ಕ್ ಆಗ್ತಾ ಇದೆ, ಈ ಕೆಲಸ ನನಗೆ ಬರುತ್ತೆ ಅಂತ ನೀವು ಯಾವುದಾದ್ರೂ ಒಂದು ಮಾಡಿರೋ ಕೆಲಸನ ತೋರಿಸ್ಬೇಕು ಇಂಟರ್ವ್ಯೂನಲ್ಲಿ. ಆವಾಗ ಖುಷಿಯಾಗಿ ನಿಮಗೆ ಕೆಲಸ ಕೊಡ್ತಾರೆ ಯಾವುದೇ ಕಂಪ್ನಿ ಇದ್ರು. ಯಾಕೆಂದರೆ ಅವ್ರಿಗೆ ಬೇಕಾಗಿರೋದು ಕೆಲಸ ಮಾಡುವಂತಹ ಕ್ಷಮತೆ, ನಿಮ್ಮ ಸರ್ಟಿಫಿಕೇಟ್ಸ್ ಅಲ್ಲ. ಯಾರಿಗೆ ಇದು ಸಾಧ್ಯ, ನೀವು ಆ ಕೋರ್ಸ್ಗಳನ್ನು ಮಾಡಿ ಗಿಟ್ ಹಬ್ಬಲ್ಲಿ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಅದರಲ್ಲೊಂದು ಪ್ರಾಜೆಕ್ಟ್ ಓಪನ್ ಮಾಡಿ, ಒಂದು ಆ್ಯಪ್ ಮಾಡಿ, ಒಂದು ಏನಾದರೂ ಒಂದು ಐಡಿಯಾ ಮಾಡಿ, ಅದು ಯೂಸ್ ಆಗುತ್ತೋ ಇಲ್ವೋ ಮಾಡೋದನ್ನು ಕಲಿಬೇಕು. ಅದನ್ನು ನೀವು ಇಂಟರ್ವ್ಯೂನಲ್ಲಿ ಶೋಕೇಸ್ ಮಾಡಬೇಕು. ಇಷ್ಟು ಮಾಡಿದ್ದೀನಿ ನಾನು, ಇದು ಬರುತ್ತೆ ನನಗೆ ರಿಯಲ್ ಟೈಮಲ್ಲಿ ಮಾಡೋಕ್ಕೆ ಅಂತ. ಆಗ ನೀವು ಈ ಯಾವುದೇ ಥರದ AI ರೆವಲ್ಯೂಷನ್ ಆದರೂ ಅದರಿಂದ ಕಷ್ಟಪಡಲ್ಲ, ಅದರಿಂದ ದುಡ್ಡು ಮಾಡ್ತೀರಾ. ಕೊನೆಯದಾಗಿ, ಇಷ್ಟೆಲ್ಲ ಆಗ್ತಾ ಇದೆ ಇಂಡಿಯಾದಲ್ಲಿ ಮತ್ತು ಪ್ರಪಂಚದಾದ್ಯಂತ, ಈ ಒಂದು AI ರೆವಲ್ಯೂಷನ್ ಆಗ್ತಾ ಇದೆ. ಇಲ್ಲಿ ನಿಜವಾದ ಕಥೆ ಏನು? ಇದು ಬರೀ ಒಂದು IBMದು ಅಥವಾ ಈ ಆಂಥ್ರೋಪಿಕ್ ನಡುವೆ ಇರುವಂತಹ ಒಂದು ಕಾಂಪಿಟೇಷನ್ ಅಲ್ಲ. ಇದು ನಮಗೊಂದು ಪಾಠ. ಈ $31 ಬಿಲಿಯನ್ ಏನು ಮಾರ್ಕೆಟ್ ಕ್ಯಾಪ್ ಒಂದೇ ಸರಿ ಕುಸಿತು ಈ IBMದು, ಈ ಟೆಕ್ನಾಲಜಿ ಏನು ಕಂಪನಿದು ಸ್ಟಾಕ್ ಪ್ರೈಸ್ ಬಿತ್ತು, ಇದು ನಮಗೆ ಒಂದು ಪಾಠ. ಈ ಟೆಕ್ನಾಲಜಿಕಲ್ ಚೇಂಜಸ್ ಏನಿದೆಯಲ್ಲ, ಇನೋವೇಷನ್ಸು, ಇದು ಯಾರಿಗೂ ಕಾಯಲ್ಲ. ಅದರ ಪಾಡಿಗೆ ಅದು ಬರ್ತಾನೆ ಇರುತ್ತೆ. ಹೊಸ ಚಾಲೆಂಜಸ್ ಬರ್ತಾನೆ ಇರುತ್ತೆ. ಈ ಪ್ರತಿ 10 ವರ್ಷ 15 ವರ್ಷಕ್ಕೆ ಈ ರೂಲ್ಸ್ ಆಫ್ ದ ಗೇಮ್ ಅಂತ ಹೇಳ್ತೀವಲ್ಲ, ಇದು ಯಾವುದೇ ಇಂಡಸ್ಟ್ರಿ ಇರಲಿ, ಸಾಫ್ಟ್ವೇರ್ ಇರಲಿ, ಅದು ಚೇಂಜ್ ಆಗ್ತಾನೆ ಇರುತ್ತೆ, ಬದಲಾಗ್ತಾನೆ ಇರುತ್ತೆ. ಅನ್ಫಾರ್ಚುನೇಟ್ಲಿ ಈಗ ಆಗ್ತಾ ಇರೋ ಸ್ಪೀಡ್ ನೋಡಿದ್ರೆ 10-15 ವರ್ಷ ಅಲ್ಲ, 3 ತಿಂಗಳಿಗೂ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ನಮ್ಮ ಕಣ್ಣು ಕಿವಿ ಯಾವಾಗಲೂ ಓಪನ್ ಮಾಡಿಕೊಂಡು ತಿಳಿತಾನೇ ಇರಬೇಕು, ಇದು ನೋಡ್ತಾನೆ ಇರಬೇಕು ಏನು ಬದಲಾವಣೆ ಆಗ್ತಾ ಇದೆ, ನಾವು ಹೇಗೆ ಅದನ್ನು ಎದುರಿಸ್ಬೇಕು ಅಂತ. ಇದನ್ನೆಲ್ಲ ನೀವು ಗಮನಿಸಬೇಕು. ಏನು ಚೇಂಜಸ್ ಆಗ್ತಾ ಇದೆ ಅದಕ್ಕೆ ಹೊಂದ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಸ್ಕಿಲ್ಸನ್ನು ನೀವು ಬೆಳೆಸ್ಕೊಂಡ್ರೆ ನೀವು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಯಾವುದೇ ಥರದ ರೆವಲ್ಯೂಷನ್ಗೆ ಹೆದರಬೇಕಾಗಿಲ್ಲ. ಇದು ಈಗಷ್ಟೇ ಬಂದಿಲ್ಲ. ನಮ್ಮ ಭಾರತದಲ್ಲಿ ಬೇಕಾದಷ್ಟು ಈ ಥರದ ಡಿಸ್ರಪ್ಷನ್ ಬಂದಿದೆ. 1990ರ ದಶಕದಲ್ಲಿ ಒಂದು ವರ್ಲ್ಡ್ IT ಬೂಮ್ ಬಂತು. ಅದು ಬಂದಾಗ ಹೆಚ್ಚು ಬೆನಿಫಿಟ್ ಪಡೆದಿದ್ದು ನಮ್ಮ ಭಾರತೀಯ ಇಂಜಿನಿಯರ್ಗಳು. ಈ 90ಸಿಂದ ಏನು ನಾವು ಒಂದು IT ರೆವಲ್ಯೂಷನ್ ನೋಡಿದ್ವಿ, ಎಲ್ಲರಿಗೂ ಒಂದು ಜಾಬ್ಸ್ಗಳ ಸೃಷ್ಟಿ ಆಯಿತು, ಹೆಚ್ಚೆಚ್ಚು ಸಂಬಳಗಳು ಬಂದವು. ಆ ಸಂಬಳಗಳಿಂದ ರಿಯಲ್ ಎಸ್ಟೇಟ್ ಜಾಸ್ತಿ ಆಯಿತು, ಕನ್ಸಂಪ್ಷನ್ ಜಾಸ್ತಿ ಆಯಿತು. ಏನು ಭಾರತ ಬೆಳೀತು, ಇದೆಲ್ಲ ಬೆಳೆದಿದ್ದು 90ಸಲ್ಲಿ ಬಂದಂತಹ IT ರೆವಲ್ಯೂಷನಿಂದ. ಅದನ್ನು ನಾವು ತುಂಬ ಚೆನ್ನಾಗಿ ಬೆಳೆಸ್ಕೊಂಡ್ವಿ. ನಮ್ಮ ಎಲ್ಲ ಇಂಜಿನಿಯರ್ ರೆಡಿ ಇದ್ದರು, ಅದಕ್ಕೆ ಅಡಾಪ್ಟ್ ಆದರು. ಆವಾಗ ಬೇಕಾಗಿರೋ ಸರ್ವಿಸಸನ್ನು ಆ ಕಂಪನಿಗಳಿಗೆ ಯಾವ ಥರ ಎಂಪ್ಲಾಯೀಸ್ ಬೇಕಿತ್ತು, ಅವರೆಲ್ಲ ನಮ್ಮ ಯೂನಿವರ್ಸಿಟೀಸ್ಗಳಿಂದ, ಇಂಜಿನಿಯರ್ ಗ್ರ್ಯಾಜುಯೇಟ್ಸ್ಗಳಿಂದ ಅವರಿಗೆ ಆ ಸೋರ್ಸ್ ಸಿಕ್ತು. ಈಗ
IT ದಿಗ್ಗಜ ನಾವು ಅಂತ ಕರಿತೀವಿ. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೀವಿ ನಮ್ಮ ಬೆಂಗಳೂರನ್ನು. ಇದು IT-BT ಜಗತ್ತು, IT-BT ಕ್ಯಾಪಿಟಲ್ ಅಂತ ಅಷ್ಟೆಲ್ಲ ಹೇಳ್ತೀವಿ. ನಮ್ಮ ಬೆಂಗಳೂರಿನ ಕಾಂಟ್ರಿಬ್ಯೂಷನ್ನು ತುಂಬ ದೊಡ್ಡದು, ಇಡೀ ದೇಶದ ಕಾಂಟ್ರಿಬ್ಯೂಷನ್ನು IT ಎಕ್ಸ್ಪೋರ್ಟ್ಸ್ನಲ್ಲಿ. ಈಗ 2026ರಲ್ಲಿ ಮತ್ತೆ ಇನ್ನೊಂದು ಕ್ರಾಂತಿ ಬರ್ತಾ ಇದೆ, ಅದು AI ರೆವಲ್ಯೂಷನ್ನ ಕ್ರಾಂತಿ. ಹಳೆಯ ಏನು ನಾವು ಟೆಕ್ನಾಲಜಿ ರೆವಲ್ಯೂಷನ್ ಬಂತು 90ಸಲ್ಲಿ, ಅದಕ್ಕೆ ಇಡೀ ಪ್ರಪಂಚಕ್ಕೆ ಬ್ಯಾಕ್ ಆಫೀಸ್ ಆಗಿದ್ದಿದ್ದು ನಮ್ಮ ಭಾರತದ IT ಕಂಪನಿಗಳು. ಅದೇ ಥರ ಈಗ ಕೂಡ AI ಫಸ್ಟ್ ವರ್ಲ್ಡ್ ಏನಾಗ್ತಾ ಇದೆ, ಅದಕ್ಕೂ ಕೂಡ ನಾವು ಮತ್ತೆ ರೆಡಿ ಆಗಬೇಕು. ಈ ಕೋಬಾಲ್ ಯುಗ ಏನಿದೆ, ಹಳೆ ಓಲ್ಡ್ ಲ್ಯಾಂಗ್ವೇಜಸ್ ಏನಿದೆ, ಅದರ ಯುಗ ಮುಗಿತಾ ಇದೆ. IBM ಶೇಕ್ ಆಗ್ತಾ ಇದೆ. ಆದರೆ ಭಾರತದಲ್ಲಿ ಟ್ಯಾಲೆಂಟ್ ಇದೆಯಲ್ಲ, ಅದು ಎಲ್ಲೂ ಸಿಗದೇ ಇರುವಂತಹ ಅದ್ಭುತವಾದ ಟ್ಯಾಲೆಂಟ್ ಇದೆ. ಅದು ಯಾವುದೇ ಥರದ ಒಂದು ಸಮಸ್ಯೆಗೆ ಅಡ್ಜಸ್ಟ್ ಆಗುವಂತಹ ಟ್ಯಾಲೆಂಟು ನಮ್ಮ ಯುವಕರಲ್ಲಿರುವಂಥದ್ದು, ನಮ್ಮ ಇಂಡಿಯನ್ ಇಂಜಿನಿಯರ್ಸಲ್ಲಿ ಇರುವಂಥದ್ದು. ಸೊ ಕೊನೆಗೆ ಎಂಡ್ ಮಾಡೋದಕ್ಕೆ ಮುಂಚೆ ಒಂದೇ ಒಂದು ಪ್ರಶ್ನೆ. ಈ AI ಏನು ಡಿಸ್ರಪ್ಷನ್ ಬರ್ತಾ ಇದೆ, ಅದು ನಿಮ್ಮ ಇಡೀ ಜಾಬ್ನೇ ಕಿತ್ಕೊಂಡು ಬಿಡುತ್ತಾ? ಇದು ಥ್ರೆಟ್ಟಾ? ಹೌದು, ಖಂಡಿತ ಇದು ಥ್ರೆಟ್ಟು. ಆದರೆ ನೀವು ಈ ಏನು ಚೇಂಜಸ್ ಬರ್ತಾ ಇದೆ ಅದಕ್ಕೆ ನೀವು ವಿಕ್ಟಿಮ್ ಆಗ್ತೀರಾ, ಅಥವಾ ಈ ಹೊಸ ಆಟ ಏನಿದೆ, ರೂಲ್ಸ್ ಆಫ್ ದ ಗೇಮ್, ಅದನ್ನು ಕಲಿತು ಬೆಸ್ಟ್ ಬ್ಯಾಟ್ಸ್ಮನ್ ಆಗ್ತೀರಾ? ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ IT-ಲಿರುವ ಅಥವಾ IT ರಿಲೇಟೆಡ್ ಸರ್ವಿಸಸ್ಸಲ್ಲಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಹೇಳಿ, ಈಗ ನೀವು AI-ನ ಯಾವ ಸ್ಕಿಲ್ಲನ್ನು ಕಲಿತಾ ಇದ್ದೀರಾ, ಅಥವಾ ಇನ್ನೂ ಕಲಿಬೇಕು ಅಂತ ಯೋಚಿಸ್ತಾ ಇದ್ದೀರಾ? ನಮಸ್ಕಾರ, ನಾನು ಮೋಹನ್ ಕೃಷ್ಣರಾವ್. ನೀವು ನೋಡ್ತಾ ಇದ್ದೀರಿ MKR ಅನ್ಪ್ಲಗ್ಡ್.